5 ನಿಮಿಷದಲ್ಲಿ ಮಶ್ರೂಮ್ ಗುಂಟೂರು ರೆಸಿಪಿ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಇನ್ನು 5 ನಿಮಿಷದಲ್ಲಿ ಆಗಲ್ವಾ? 10 ನಿಮಿಷನಾ? ಓಕೆ, 10 ನಿಮಿಷ ಮಶ್ರೂಮ್ ಗುಂಟೂರು ರೆಸಿಪಿ 10 ನಿಮಿಷದಲ್ಲಿ. ಈಗ ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅವರು ಅಂತ. 5 ನಿಮಿಷ ಆದ್ರೇನು 10 ನಿಮಿಷ ಏನಾದ್ರೇನು, ತಿನ್ನಕ್ಕೆ ಚೆನ್ನಾಗಿದ್ರೆ ಸಾಕು. ಬನ್ನಿ ಈಗ ವಿಡಿಯೋ ಮಾಡೋಣ. ನಮಸ್ಕಾರ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್. ಈ ದಿನ ನಾನು ಬಂದಿರೋದು ಗೋಬಿ ಮ್ಯಾಜಿಕ್ ಇರೋದು ಡೂಮ್ಲೈಟ್ ಸರ್ಕಲ್, ಕೆನರಾ ಬ್ಯಾಂಕ್ ರಸ್ತೆಯಲ್ಲಿ. ತುಂಬ ವರ್ಷಗಳಿಂದ ಇವರು ಮಾಡ್ತಾಯಿದ್ದಾರೆ. ತುಂಬ ವರ್ಷಗಳಿಂದಾನೇ 30-40 ವರ್ಷದಿಂದನೇ ಇದೇ ಕೆಲಸ ಇವ್ರದ್ದು. ಈಗ ಅವ್ರ ಹೋಟ್ಲ್ ಒಳಗಡೆನೇ ಬಂದಿದ್ದೀವಿ. ಎಲ್ಲ ಪದಾರ್ಥಗಳು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮಾಡ್ತಾ ಇರೋದು ಬಂದು ಮಶ್ರೂಮ್ ಕಬಾಬ್, ಡ್ರೈ ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದಾರೆ. ನಾನು ನನ್ನ ಪರಿವಾರ ಸಮೇತ ತಿಂಗಳಲ್ಲಿ 1 ಸಲ 2 ಸರಿ 3 ಸರಿ ಬರ್ತಾನೆ ಇರ್ತೀವಿ. ನಮಗೆ ತುಂಬ ಆತ್ಮೀಯರು ನಮ್ಮ ಗೋಬಿ ಮ್ಯಾಜಿಕ್ ಅವರು, ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆಲ್ಲನೂ. ಈಗ ಇವ್ರು ಮಾಡ್ತಾ ಇರೋದು ಪನ್ನೀರ್. ಇದು ನಮ್ಮ ಆರ್ಡ್ರಲ್ಲ, ಬೇರೆಯವ್ರ ಆರ್ಡ್ರು. ನನ್ನ ಆರ್ಡ್ರ್ ಇವತ್ತು ಬಂದು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಗುಂಟೂರು ಇವತ್ತು ನಾನು ತಗೊತಾ ಇರೋದು. ಸ್ಪೈಸಿ ಆಗಿರುತ್ತೆ. ಈಗ ನೋಡಿ, ಇದು ಪನ್ನೀರ್ ಚಿಲ್ಲಿ ಬೇರೆಯವ್ರ ಆರ್ಡ್ರ್ ಹೊಡೆದಿದ್ದಾರೆ ಇವರು. ಎಷ್ಟು ಸಖತ್ತಾಗಿ ಕಾಣಿಸ್ತಾರೆ. ಈಗ ಇದಕ್ಕೆ ಕೊಟ್ಟಿದ್ದು ಸೋಯಾ ಸಾಸ್ ಕೊಟ್ಟರೆ ಸ್ವಲ್ಪ ಈ ಕಡೆ ಆ ಕಡೆ ತಿರುಗಿಸಿದ್ರೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ. ಏನು ಜಾಸ್ತಿ ಮಸಾಲ ಹಾಕಲ್ಲ, ಜಾಸ್ತಿ ಎಣ್ಣೆ ಇಲ್ಲ. ಚೆನ್ನಾಗಿ ಒಳ್ಳೆ ಆರೋಗ್ಯವಾದ ಶುಚಿಯಾಗಿರುತ್ತೆ. ನೀವೇನಾದರೂ ಸ್ನ್ಯಾಕ್ಸ್ ಪ್ರಿಯರಾದರೆ ನಾನು ನಿಮಗೆ ಗೋಬಿ ಮ್ಯಾಜಿಕ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಕೋಲಾರಲ್ಲಿ ಸ್ನ್ಯಾಕ್ಸ್ ಸೆಂಟರ್ ಅಂದರೆ ಸಾಕಾಗಿರುತ್ತೆ. ಬನ್ನಿ ಒಮ್ಮೆ ಟ್ರೈ ಮಾಡಿ. ನಮ್ಮ ಕೋಲಾರದಲ್ಲಿ ಸಂಡೇ ಜಾಸ್ತಿ ಸ್ನ್ಯಾಕ್ಸ್ ಸೆಂಟರ್ ಇರಲ್ಲ, ಜಾಸ್ತಿ ಜನ ಕ್ಲೋಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ಆದರೆ ಗೋಬಿ ಮ್ಯಾಜಿಕ್ ಅವರು ಸಂಡೇನೂ ಇರ್ತಾರೆ. ಆದ್ದರಿಂದ ನಾವು ಸಂಡೇ ರಜೆ ಇರುತ್ತೆ, ನಾವು ಸಂಡೇ ಬರ್ತೀವಿ. ಈಗ ನಾನು ತಗೊಂಡಿರೋದು ಮಶ್ರೂಮ್ ಬಿರಿಯಾನಿ 2 ಪ್ಲೇಟು, ಜೊತೆಗೆ ರಾಯ್ತಾ ಕೊಡ್ತಾರೆ. ಸಾಕಾಗಿರುತ್ತೆ. ಮಶ್ರೂಮ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಳ್ಳೆ ಟೇಸ್ಟು, ರುಚಿಯಾಗಿರುತ್ತೆ. ಅಡಿಷ್ನಲ್ ಫ್ಲೇವರ್ ಇಲ್ಲ, ಅಡಿಷ್ನಲ್ ಕಲರ್ ಇಲ್ಲ. ಇವರು ಅಜಿನೋಮೋಟೊ ಅಂತೂ ಯೂಸ್ ಮಾಡೋದೇ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾರೆ. ಒಳ್ಳೆ ಟೇಸ್ಟ್ ಇರುತ್ತೆ. ನನ್ನ ಶ್ರೀಮತಿ, ನನ್ನ ಮಗಳಿಗೆ, ನನಗೂ ತುಂಬ ಇಷ್ಟ. ನನ್ನ ಮಗನಿಗೆ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅವನು ನನಗೆ ಸ್ವಲ್ಪ ಹಾಕಿ ಜಾಸ್ತಿ ಅವನು ಹಾಕ್ಕೊತಾ ಇದ್ದಾನೆ. ಈಗ ಬನ್ನಿ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವಿಡಿಯೋ ಮಾಡಲು ಮತ್ತು ಇಲ್ಲಿ ಬಂದಿರುವ ಮುಖ್ಯ ಉದ್ದೇಶನೇ ಇವರು ಮಾಡುವ ಮಶ್ರೂಮ್ ಗುಂಟೂರು ಸ್ಪೈಸಿ ತಿನ್ನೋರ್ಗಾದ್ರೆ ಸಾಕಾಗಿರುತ್ತೆ. ನಾವು ಸ್ವಲ್ಪ ಸ್ಪೈಸಿ ಕಮ್ಮಿನೇ ತಿಂತೀವಿ. ಆದರೆ ನನ್ನ ಶ್ರೀಮತಿಗೂ ನನ್ನ ಮಕ್ಕಳಿಗೆ ಹಿಂದೆ 1 ಸರಿ ಬಂದಾಗ ಗುಂಟೂರು ಮಶ್ರೂಮ್ ತಿಂದಿದ್ವಿ, ತುಂಬ ಇಷ್ಟ ಆಯಿತು. ಮತ್ತು ಅದನ್ನೇ ಆರ್ಡರ್ ಮಾಡಿದ್ದೀನಿ. ಈಗ ರೆಸಿಪಿ ಗೋಬಿ ಮ್ಯಾಜಿಕ್ಕಲ್ಲಿ ಗುಂಟೂರು ಮಶ್ರೂಮ್ನ ಹೇಗೆ ಮಾಡ್ತಾರೆ ಅಂತ ರೆಸಿಪಿ ನಿಮ್ಗೆ ತೊಗೊಬಂದಿದ್ದೀನಿ. ಚೆನ್ನಾಗಿರೋ ಮಶ್ರೂಮ್ನ ತೊಳೆದು ಕಟ್ ಮಾಡಿ ಇಟ್ಕೊತಾ ಇದ್ದಾರೆ. ನೋಡಿ, ಈ ರೀತಿ ಕಟ್ ಮಾಡ್ತಾರೆ. ಚೆನ್ನಾಗಿದೆ ಮಶ್ರೂಮು. ನೀಟಾಗಿ ನೋಡ್ಕೊಳ್ಳಿ. ಮಶ್ರೂಮ್ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವೇ ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ, ಖುಷಿ ಪಡಿ. ಈಗ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕ್ಯಾಪ್ಸಿಕಮ್, ಟೊಮೆಟೊ 1 ತೊಗೊಳ್ಳಿ. ಇಲ್ಲಿ ನೀವು ತೊಗೊಬೇಕಾಗಿರೋ ಟೊಮೆಟೊ ಯಾವುದಂದ್ರೆ ಹೈಬ್ರಿಡ್ ಟೊಮೆಟೊ, ನಾಟಿ ಟೊಮೆಟೊ ತೊಗೊಬೇಡಿ, ಹೈಬ್ರಿಡ್ ತೊಗೊಳ್ಳಿ. ಅದರಲ್ಲಿ ಅರ್ಧ ತೊಗೊಳ್ಳಿ, 1/2 ಮಾಡಿ. ಅದರಲ್ಲಿ ಅರ್ಧನ 1/4 ಮಾಡ್ಕೊಳ್ಳಿ. 4 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗೇನು ಕಟ್ ಮಾಡ್ತಾರೋ ನೋಡುವ ಬನ್ನಿ. ಈಗ ಇವರು ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದಾರೆ. ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದಾರೆ. ಅರ್ಧ ಕ್ಯಾಪ್ಸಿಕಮ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದಾರೆ. 200 ಗ್ರಾಮ್ ಮಶ್ರೂಮ್ ಪ್ಯಾಕೆಟು, ಅರ್ಧ ಟೊಮೆಟೊ, 1 ಈರುಳ್ಳಿ ಮತ್ತು ಅರ್ಧ ಕ್ಯಾಪ್ಸಿಕಮ್. ಓಕೆನಾ? ಈರುಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ದಿಂಡನ್ನು ತೆಗೆದುಬಿಟ್ಟು 4 ಕ್ಯೂಬ್ಸ್ ಮಾಡ್ಕೊಳ್ಳಿ. 1 ಆನಿಯನ್ ತೊಗೊಂಡು 4 ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ದಟ್ಸ್ ಇಟ್. ಓಕೆ, ಈಗ ಕಟಿಂಗ್ ಆಯಿತು. ಏನೇನಿದೆ ಕಟಿಂಗಲ್ಲಿ? ಗುಂಟೂರು ಚಿಲ್ಲಿ, ಖಾರ ಇರೋ ಚಿಲ್ಲಿ ತೊಗೊಳ್ಳಿ. ಗುಂಟೂರು ಖಾರ ಚಿಲ್ಲಿನೇ ಹಾಕಿದ್ರೇ, ಒಣಮೆಣಸಿನ್ಕಾಯಿ ಖಾರ ಇರೋದು ಹಾಕಿದ್ರೇ. ಈಗ ಬ್ಯಾಟರ್ ಒಳಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕ್ತಾಯಿದ್ದಾರೆ. ಬ್ಯಾಟರ್ಗೆ ಏನು ಹಾಕಿದ್ದಾರೆ ಅಂದರೆ ಮೈದಾ, ಕಾರ್ನ್ಫ್ಲೋರು, ಸ್ವಲ್ಪ ಕಡಲೆ ಹಿಟ್ಟು, ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಸಾಲ್ಟು ಇಷ್ಟನ್ನು ಸೇರಿಸಿ ಕಲಿಸ್ಕೊಂಡು ಆಮೇಲೆ ಮಶ್ರೂಮ್ ಕ್ಯೂಬ್ಸನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ಎಣ್ಣೆ ಬಿಸಿ ಇರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗ ಒಂದೊಂದೇ ಮಶ್ರೂಮ್ ತುಕಡಗಳನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀರ ಆ ಕ್ಯೂಬ್ಸನ್ನು ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಜಾಸ್ತಿ ಡೀಪ್ ಫ್ರೈ ಮಾಡ್ಕೊಳಂಗಿಲ್ಲ. ಅದಕ್ಕೆ ಎಷ್ಟು ಡೀಪ್ ಫ್ರೈ ಮಾಡಬೇಕು ಅಂತ ನೋಡ್ಕೊಳ್ಳಿ. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ನೀಟಾಗಿ. ಪೂರ್ತಿ 1 ಪ್ಯಾಕೆಟು 1 ಪ್ಲೇಟಿಗೆ ಹಾಕ್ಕೊಡ್ತಾರೆ. ಗಾರ್ಲಿಕ್ ರೈಟ್ ಜಾಸ್ತಿ ಆದರೂ ಗಾರ್ಲಿಕ್ ಹಾಕ್ತಾರಪ್ಪ ಇವರು.
ಹಾಂ, ಈಗ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆಯಲ್ಲ. ಮಶ್ರೂಮ್ನ ಜಾಸ್ತಿ ಬೇಯಿಸಬೇಡಿ, ನಿಮಗೆ ನೋಡಿಕೊಂಡು ನಿಮ್ಮ ಟೇಸ್ಟ್ ಅನುಸಾರವಾಗಿ ಸ್ವಲ್ಪ ಒಂದು 5 ನಿಮಿಷ ಹಂಗೆ ಒಂದು 5-7 ನಿಮಿಷ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಆಯಿತು. ಈಗ ಇನ್ನೊಂದು ಕಡೆ ಫ್ರೈ ಪ್ಯಾನ್ ಇಡ್ತಾ ಇದ್ದಾರೆ, ಅದಕ್ಕೆ ಏನು ಹಾಕ್ತಾರೆ ನೋಡುವ ಬನ್ನಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಇದೆ ಮೈನ್ ಕೋರ್ಸ್. ನೋಡ್ಕೊಳ್ಳಿ ಹೇಗೆ ಗುಂಟೂರು ಮಶ್ರೂಮ್ ಮಾಡ್ತಾರೆ ಅಂತ. ಫಸ್ಟು ಫ್ರೈ ಪ್ಯಾನ್ ಇಟ್ಟು ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ಗುಂಟೂರು ಚಿಲ್ಲಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾರೆ. ನೀವು ಬೇಕಾದರೆ ತುಪ್ಪದಲ್ಲಿ ಬಟರಲ್ಲಿ ಮಾಡ್ಬೋದು, ಬಟರ್ಗೆ ಸಾಕಾದಾಗ ಬರುತ್ತೆ, ತುಪ್ಪಗಿಂತ ಬಟರ್ ಬೆಟರ್. ಓಕೆನಾ? ಈಗ ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಟಾಸ್ ಮಾಡ್ಕೊಳ್ಳಿ. ಈ ರೀತಿ ಟಾಸ್ ಆಗ್ತಾ ಇದ್ದಂಗೆ ನಾವು ಪನ್ನೀರ್ ಹಾಕಿದ್ವಲ್ಲ ಡೀಪ್ ಫ್ರೈ ಆಗೋಕ್ಕೆ, ಅದನ್ನು ತೆಗೆದು ಮತ್ತೆ ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಇದನ್ನು ತೆಗೆದುಬಿಟ್ಟು ವೆಜಿಟೇಬಲ್ ಕ್ಯಾಪ್ಸಿಕಮು, ಆನಿಯನು, ಟೊಮೆಟೊ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವರು ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ನೀವು ಬೇಕಾದರೆ ಡೀಪ್ ಫ್ರೈ ಮಾಡ್ಕೊಳೋದು ಬೇಡ, ನೀವು ಡೈರೆಕ್ಟ್ ಫ್ರೈ ಪ್ಯಾನಲ್ಲೇ ಹಾಕ್ಬಿಟ್ಟು ನೀವು ಫ್ರೈ ಮಾಡ್ಕೊಬೋದು. ಆ ನಂತರ ನಾವು ಪನ್ನೀರ್ ಡೀಪ್ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕಿದ್ರೆ ಆಯ್ತು. ಈಗ ನೋಡ್ಕೊಳ್ಳಿ, ಇದಕ್ಕೆ ಸೇರಿಸ್ತಾ ಇರೋದು ಏನು ಅಂದರೆ, ಇವರು ಗ್ರೇವಿ ಮಾಡಿ ಇಟ್ಕೊಂಡಿರ್ತಾರೆ. ಗ್ರೇವಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಅದಕ್ಕೆ ಚಿಲ್ಲಿ ಸಾಸು, ಆಮೇಲೆ ವಿನಿಗರು, ಸೋಯಾ ಸಾಸು, ಅದಕ್ಕೆ ಉಪ್ಪು, ಮಸಾಲ ಎಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಆ ರೀತಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮನೇಲಿ ಮಾಡೋರಾದರೆ ನೀವು ಇಲ್ಲಿ ಈ ಟಾಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಈ ಮಸಾಲ ಜೊತೆಗೇ ಸಾಸ್ ಕೊಟ್ಟರೆ ಆಯಿತು. ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಇಷ್ಟನ್ನು ಕೊಟ್ಬಿಟ್ಟು ನೀವು ಟಾಸ್ ಮಾಡಿದ್ರೆ ಆಯಿತು. ಈಗ ಇದಕ್ಕೆ ಅವ್ರು ಹಾಕಿದ್ದೇನು, ಅರಿಶಿನ ಪುಡಿ ಹಾಕಿದ್ರು, ಗರಂ ಮಸಾಲ, ಚಿಕನ್ ಮಸಾಲ ಪೌಡರ್ 1/4 ಸ್ಪೂನು ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್, ನಿಮ್ಮ ರುಚಿಗೆ ಅನುಸಾರವಾಗಿ ಸಾಲ್ಟ್ ಕೊಟ್ಟರೆ ಆಯ್ತಲ್ಲ. ಮಸಾಲನೂ ಇಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊಟ್ಟು ಟಾಸ್ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಅದನ್ನು ಹಾಕಿದ್ದಾರೆ. ಈ ರೀತಿಯಾಗಿ ಲೈಟಾಗಿ ಗ್ಯಾಸ್ನ ಸ್ವಲ್ಪ ಹೈ ಫ್ಲೇಮ್ ಇಟ್ಟಿದ್ದಾರೆ, ತಿರುಗಿಸ್ಕೊಡ್ತಾ ಇದ್ದಾರೆ. ಈಗ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರೋ ಮಶ್ರೂಮನ್ನು ಕೊಟ್ಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಮಾಡಿಬಿಟ್ಟು ಟಾಸ್ ಮಾಡ್ತಾ ಇದ್ದಾರೆ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಮಶ್ರೂಮ್ ಗುಂಟೂರು ರೆಸಿಪಿ ಇದಾಗಿತ್ತು. ನೀವು ಟ್ರೈ ಮಾಡಿ, ಸಾಕಾದಾಗ ಬರುತ್ತೆ. ಮಾಡಿ ತಿನ್ನಿ, ಖುಷಿ ಪಡಿ. ಯಾಕೆಂದರೆ ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಆದ್ದರಿಂದ ನಾನು ಪ್ರತಿ ಸರಿ ನಿಮಗೆ ಇದನ್ನು ಹೇಳ್ತೀನಿ, ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ ಅಂತ. ಯಾಕೆ ಗೊತ್ತಾ? ಖುಷಿ ಅನ್ನೋದು ನಿಮ್ಮೊಳಗಡೆನೇ ನೀವು ಹುಡುಕಬೇಕು, ಬೇರೆಯವ್ರ ಕಡೆಯಿಂದ ಸಿಗೋದಿಲ್ಲ. ಸೊ ಈಗ ಬನ್ನಿ, ಈಗ ಆಗಿದೆ, ಇದನ್ನು ನನ್ನ ಫ್ಯಾಮಿಲಿ ಜೊತೆಗೆ ತಿಂತೀನಿ, ಹೇಗೆ ಕಾಣಿಸ್ತದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಫೈನಲಿ ನಮ್ಮ ಟೇಬಲ್ ಮೇಲೆ ಬಂದಿದೆ ಮಶ್ರೂಮ್ ಗುಂಟೂರು. ಇದನ್ನು ತಿಂದು ಹೇಳ್ತಾರೆ ನನ್ನ ಮಗಳ ಪ್ರಿಯಭಾಷಿನಿ ಮತ್ತು ನನ್ನ ಶ್ರೀಮತಿ ಹೇಳ್ತಾರೆ ಹೇಗಿದೆ ಅಂತ. ನಾನು ತಿಂದು ಹೇಳ್ತೀನಿ ಹೇಗಾಗಿದೆ ರುಚಿ ಇದರದು ಅಂತ. ನನ್ನ ಮಗಳು ಪ್ರಿಯಭಾಷಿನಿ ಬಿಸಿ ಬಿಸಿ ಇಟ್ಕೊಂಡಿದ್ದಾರೆ ಅಂತ. ಹೆಂಗಿದೆ ಹೇಳು? ನನ್ನ ಶ್ರೀಮತಿ ಹೇಳ್ತಾರೆ ಹೇಗಿದೆ ಅಂತ. ಸೂಪರ್, ಚೆನ್ನಾಗಿದೆ, ಸೂಪರ್ ಅಂತ. ಅವ್ರಿಗೂ ತುಂಬ ಇಷ್ಟ ಆಯಿತು. ಈಗ ನಾನು ಸ್ವಯಂ ತಿಂದು ಹೇಳ್ತೀನಿ ಹೇಗಿದೆ ಅಂತ. ಹೀಗೆ ತಗೊಳ್ಳಿ. ಇವಾಗ ಇದು ಹೋಯಿತು ನನ್ನ ಬಾಯಿ ಒಳಗಡೆ. ಸಾಕಾಗಿದೆ. ನಾನು ಬಿಸಿ ತಿನ್ನಲ್ಲ. ಇದೇನಿದು ಮತ್ತು ಅಂಕಲ್ ಸಾಕು. ಕರ್ಮ್ ಅಂತ ಸಾಕಾಗಿದೆ. ಸೂಪರ್. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಈ ಅಂಕಲ್ ನೋಡಿ ಮತ್ತೆ ಎಷ್ಟು ತಿಂದೆ ಸಾಲದು ಅಂತ ಮತ್ತೆ ಬಿರಿಯಾನಿ ತಂದಿಕ್ಕಿದ್ದಾರೆ. ಮಶ್ರೂಮ್ ಬಿರಿಯಾನಿ ನನಗೆ ಸಾಕಾಗಿದೆ, ಹೊಟ್ಟೆ ತುಂಬಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂಕಲ್ ಹೋಟ್ಲಿಗೆ ಬನ್ನಿ, ಒಳ್ಳೊಳ್ಳೆ ಮಾಡಿಕ್ತಾರೆ, ತಿಂದು ಖುಷಿ ಪಡಿ ಜೀವನದಲ್ಲಿ. ನಾನು ಹೇಳ್ದಂಗೆ ಯಾವಾಗಲೂ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್.